ಒಂದ್ ಆಂಗಲ್ ಇಂದ ಈ ಗಾಡಿನ ನೋಡಿದ್ರೆ, ಒಂದ್ ಆಂಗಲ್ ಅಲ್ಲ, ಯಾವ ಆಂಗಲ್ ಇಂದ ಈ ಗಾಡಿನ ನೋಡಿದ್ರು 125cc ತರ ಕಾಣದೇ ಇಲ್ಲ ಗುರು. 200cc ಸೆಗ್ಮೆಂಟ್ ಅಲ್ಲಿ ಇರೋ ಫೀಚರ್ ಕೊಟ್ಬಿಟ್ಟು ಇಂಜಿನ್ 125 ಹಾಕ್ಬಿಟ್ಟವ್ರೆ. ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ಆರಾಮ ಮರ ಬಿದ್ಬಿಡಿದ್ಯಲ್ಲಪ್ಪ. ಕಾಂಚನ ಗಂಗಾ ಸ್ಪಿರಿಟ್ ಅಣ್ಣಂದಿರು ಮಟ್ ಮಧ್ಯಾಹ್ನ ಪ್ಯಾಕೆಟ್ ಇಟ್ಕೋಯ್ತವ್ರೆ. ನನಗೆ ನಿದ್ದೆ ನಡೆದೋಡ ಅಭ್ಯಾಸ ಇದೆ. ಡೇ ಟೈಮ್ ಅಲ್ಲಿ ಕಾಲೇಜ್ಗೆ ಹೋಗಿ ಈವ್ನಿಂಗ್ ಟೈಮ್ ಅಲ್ಲಿ ಸ್ವಿಗ್ಗಿ ಮಾಡೋರ್ಗೆ ಪರ್ಫೆಕ್ಟ್ ಗಾಡಿ ಇದು. परफॉर्मेंस तो है, इसके लिए मार्क्स तो देना पड़ेगा. ನೀವು ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ಆರಾಮ ಡೈಲಿ ನೋಡ್ತೀನಿ. ಥ್ಯಾಂಕ್ ಯು. ಎಲ್ಲ ಊರಲ್ಲೂ ಜೀಬ್ರಾ ಕ್ರಾಸಿಂಗ್ ಇದ್ರೆ ನಮ್ಮೂರಲ್ಲಿ ನೋಡಿ ಎಲಿಫೆಂಟ್ ಕ್ರಾಸಿಂಗ್ ಇದೆ. ನೀವ್ಯಾರಾದ್ರೂ ಗಾಡಿಗಳನ್ನ ತಗೋಬೇಕು ಅಂತ ಇದ್ರೆ ದೀಪಾವಳಿ ತನಕ ವೇಟ್ ಮಾಡಿ, GST ಕಮ್ಮಿ ಮಾಡ್ತಾ ಇದಾರಂತೆ. ಗಾಡಿಗಳು ಜಾಸ್ತಿ ಬಂದಷ್ಟು ಜನರು ಕನ್ಫ್ಯೂಷನ್ ಆಗುತ್ತೆ, ತಲೆ ಕೆಟ್ಟ ಕೆರ ಹಿಡ್ದು ಹೋಗ್ಬಿಡುತ್ತೆ. ಆದ್ರೆ ನನಗ್ ಮಾತ್ರ ಖುಷಿ ಆಗುತ್ತೆ ಗುರು, ಒಂದೊಂದ್ ಹೊಸ ಗಾಡಿ ಬಂದಾಗ್ಲೂ ಒಂದೊಂದ್ ಹೊಸ ವಿಡಿಯೋ ಮಾಡ್ಬೋದಲ್ಲ ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಥ್ಯಾಂಕ್ ಯು. ಎಂತ ಒಳ್ಳೆ ವೆದರ್ ಗುರು. ನನಗೊಂದ್ ಖುಷಿ ಏನು ಅಂದ್ರೆ ಆಗಸ್ಟ್ ಮುಗಿತಾ ಬಂತು, ಸೆಪ್ಟೆಂಬರ್ ಅಲ್ಲಿ ಬ್ಯಾಂಗ್ ಆಗಿರುವಂತ ವಿಡಿಯೋಗಳನ್ನ ಪ್ಲಾನ್ ಮಾಡಿದೀವಿ. ಅವಾಗಿಂದ ಇವರು ಇಬ್ರು ಸಸ್ಪಿಷಿಯಸ್ ಆಗಿ ನನ್ನ ನೋಡ್ಕೊಂಡು ಹೋಯ್ತವ್ರೆ. ನಾನೇ ಬ್ರೋ, ನಾನೇ ನಾನು ಫ್ರೆಂಡಾ ನೀವು? ನಾನು ಫ್ರೆಂಡ್, ನಾನು ನೀವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟಿಪಿಕಲ್ ಕನ್ನಡಿಗ ಅಂತ. ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗಾಡಿ ಬಂದಿರೋದು ಗೊತ್ತಾಗ್ಬಿಟ್ಟಿದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂಡು ರುಕ್ತಾವ್ರೆ. ನಾರ್ತ್ ಇಂಡಿಯಾದಲ್ಲೆಲ್ಲ ಅಷ್ಟು ಬೇಗ ವಿಡಿಯೋ ಮಾಡ್ತಾರೆ, ಕನ್ನಡದ ಯೂಟ್ಯೂಬರ್ಸ್ ಏನಾಗಿದೆ ಈ ಗಾಡಿ ವಿಡಿಯೋನೇ ಬರ್ತಿಲ್ವಲ್ಲ ಅಂತ. ಗಾಡಿ ಬಂದ್ರೆ ತಾನೇ ವಿಡಿಯೋ ಮಾಡೋದು. ಇವಾಗ ಗಾಡಿ ಬಂದಿದೆ, ತಕ್ಷಣ ಹೋಗಿ ನಾನು ವಿಡಿಯೋ ಮಾಡ್ತಾ ಇದೀನಿ. ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಟ್ರಿಪ್ ತೋರಿಸುತ್ತೆ, ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, RPM ಮೀಟರ್ ಇದೆ, ಸ್ಪೀಡ್ ತೋರಿಸುತ್ತೆ. ಆಪ್ ಹಾಕೊಂಡ್ರೆ ಬರುತ್ತಲ್ವಾ ನ್ಯಾವಿಗೇಷನ್, ಅದಕ್ಕಿಂತ ಚೆನ್ನಾಗಿತ್ತು. NX 200 ವಿಡಿಯೋ ಮಾಡಿದಾಗ ಸುಮಾರು ಜನ ಒಳ್ಳೆ ಪ್ರಮೋಷನ್ ವಿಡಿಯೋ ಗುರು, ದುಡ್ಡು ಇಸ್ಕೊಂಡ್ ಮಾಡ್ಬಿಡಿದ್ಯಾ ಅಂದ್ರು. ನಿಮ್ಗೆಲ್ಲ ಒಂದ್ ವಿಷಯ ಹೇಳ್ತೀನಿ ಕೇಳಿ. ಗಾಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಗಾಡಿನ ಬೈತ್ಯಾ, ನಿನ್ಗೆ ಗಾಡಿ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಸೂಪರ್ ಆಗಿರೋ ಗಾಡಿನ ಸಕದಾಗಿದೆ ಅಂದ್ರೆ ಪೇಮೆಂಟ್ ಗಿರಾಕಿ ಅಂತಾರೆ. ಈ ತರ ನಮ್ ಜನ ಸತ್ಯ ಹೇಳ್ದಾಗ್ಲೆಲ್ಲ ಬಂದು ಪೇಮೆಂಟ್ ಗಿರಾಕಿ ಅಂದುನೆ ನಮ್ ಸಮಾಜ ಹಿಂಗಾಗಿರೋದು. ಅರ್ಥ ಆಯ್ತು ಅನ್ಸುತ್ತೆ. ಹೆಡ್ಲೈಟ್, ಇಂಡಿಕೇಟರ್ ಎಲ್ಲ ಕಂಪ್ಲೀಟ್ LED ಕೊಟ್ಟಿದ್ದಾರೆ. ಕೆಳಗಡೆ ನೋಡಿ ಸೇಮ್ ಹಾರ್ನೆಟ್ ಡಿಸೈನ್ ಇದೆ, ಮೇಲ್ಗಡೆ ನೋಡಿದ್ರೆ ಟುವಾನೋ ಡಿಸೈನ್ ಇದೆ. ಹಾರ್ನೆಟ್ ಅನ್ನೋಂತ ಹೆಸರು ಹೋಂಡಾದವರು ಜಮಾನ್ದಿಂದ ಯೂಸ್ ಮಾಡ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಹಾರ್ನೆಟ್ 750 ಬಂದಿದೆ. ಆದ್ರೆ ಇವಾಗ ಒಂದು ಬೇಬಿ ಹಾರ್ನೆಟ್ ಬಂದಿದೆ, ಇದ್ರ ಹೆಸರು ಹಾರ್ನೆಟ್ CB 125 ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶೈನ್ 125 ಏನಿತ್ತು ಅದಕ್ಕೇನೆ ಸಿಂಗಾರ ಮಾಡಿ ಗಾಡಿನ ಬಿಟ್ಟಿರೋದು. 125cc ಇಂಜಿನ್, 11 bhp, 11 Nm ಟಾರ್ಕ್. ಶೈನ್ 125 ಆನ್ ರೋಡ್ ರೇಟ್ 1,10,000. ಈ ಗಾಡಿ ಆನ್ ರೋಡ್ ರೇಟ್ 1,43,000. 143. ಎಸ್, ಐ ಲವ್ ಯು ಟು. ಇದೊಡೆ ಹೆಂಗಾಯ್ತು ಅಂದ್ರೆ ಇಡ್ಲಿ ಪಕ್ಕ ಚಟ್ನಿ ಹಾಕೊಟ್ರೆ 20 ರೂಪಾಯಿ, ಇಡ್ಲಿ ಮೇಲೆ ಚಟ್ನಿ ಪುಡಿ ಸುರಿದು ಅದ್ರ ಮೇಲೆ ತುಪ್ಪ ಹಾಕೊಟ್ರೆ 200 ರೂಪಾಯಿ. ಆ ಪುಡಿ ಇಡ್ಲಿ ಓವರ್ ರೇಟೆಡ್ ಆಗಿರ್ಬೋದು, ಆದ್ರೆ ಈ ಗಾಡಿ ಓವರ್ ರೇಟೆಡ್ ಆಗಿಲ್ಲ ಗುರು. ಇದು 125cc ಅಂತ ಗೊತ್ತಾಗೋದು ಎರಡು ವಿಚಾರದಿಂದ. ಒಂದು ಇಲ್ಲಿರುವಂತ ಸ್ಟಿಕ್ಕರ್, ಇನ್ನೊಂದು ಹಿಂದೆ ಹಾಕಿರುವಂತ ಟೈರ್. ನನ್ ವಿಡಿಯೋನ ಯಾರಾದ್ರೂ ನೀವು 200+ cc ಗಾಡಿಗಳು ಇಟ್ಟಿರೋರು ನೋಡ್ತಾ ಇದ್ರೆ ನಿಮ್ ತಲೆಲೆಲ್ಲ ಒಂದು ಡೌಟ್ ಬರುತ್ತೆ, ಏನಕ್ಕೆ ಹೋಂಡಾದವರು 125cc ಗಾಡಿಗೆ ಇಷ್ಟೊಂದು ಫೀಚರ್ ಕೊಡ್ತಾ ಇದಾರೆ? ಇದ್ರ ಬದಲು CBR 250 ಇವರು ವಾಪಸ್ ತರಬಹುದಲ್ಲ, CB 300 ಗೆ ಇನ್ನು ಫೀಚರ್ಸ್ ಕೊಡಬಹುದಲ್ಲ. ನೀವೆಲ್ಲ ದುಡ್ಡು ಕೊಟ್ಟು ತಗೊಳ್ಳೋರು ಆತರ ಯೋಚನೆ ಮಾಡ್ತೀರಾ, ಆದ್ರೆ ಹೋಂಡಾದವರು ನಿಮ್ಗೆ ಗಾಡಿ ಕೊಟ್ಟು ದುಡ್ಡು ಮಾಡೋರು. ಇವ್ರದ್ದು ಯೋಚನೆ ಬೇರೆ ತರಾನೇ ಇದೆ ಗುರು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈ ಬೈಕ್ ಅಲ್ಲಿ ಇಷ್ಟೆಲ್ಲ ಅಪ್ಡೇಟ್ ಕೊಟ್ಟು ಏನಾದ್ರು ಅಕಸ್ಮಾತ್ LCDನೋ ಅಥವಾ LED ಸ್ಕ್ರೀನ್ ಕೊಟ್ಬಿಟ್ಟಿದ್ರೆ ಫ್ಲಾಪ್ ಶೋ ಆಗ್ಬಿಡ್ತಿತ್ತು. ಇವಾಗ ಇದ್ರಲ್ಲಿ TFT ಸ್ಕ್ರೀನ್ ಕೊಟ್ಟಿದ್ದಾರೆ, ನೋಡಕ್ಕೊಂದು ಪ್ರಾಪರ್ ಪ್ರೀಮಿಯಂ ಬೈಕ್ ತರ ಫೀಲ್ ಆಗುತ್ತೆ. ಫಂಕ್ಷನ್, ಟ್ರಿಪ್ ಆಟೋ ರೀಸೆಟ್, ಥೀಮ್, ಇದು ಸಕದಾಗಿದೆ ಗುರು. ಡಾರ್ಕ್ ಥೀಮ್. ನೀವು ಒಂದು 300cc ಗಾಡಿನ 10,000 ರೂಪಾಯಿ ಲಾಭದಲ್ಲಿ ಮಾರೋ ಬದಲು 10 100cc ಗಾಡಿನ 1,000 ರೂಪಾಯಿ ಲಾಭದಲ್ಲಿ ಮಾರಿದ್ರೆ ಸೇಮ್ ಪ್ರಾಫಿಟ್ ಆಗುತ್ತೆ. ಆದ್ರೆ ಕ್ಯಾಚ್ ಇರೋದೇನು ಅಂದ್ರೆ 300cc ಗಾಡಿನ ತಗೊಳ್ಳೋರು 30 ಜನ, ಆದ್ರೆ 100cc ಗಾಡಿನ ತಗೊಳ್ಳೋರು 30,000 ಜನ. ಅದನ್ನ ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. 2014ರಲ್ಲಿ ಇದೇ ಕಾಸ್ಗೆನೆ ನಮ್ಮ ಅಪ್ಪ ನನಗೆ ಡ್ಯೂಕ್ 200 ತಗೊಟ್ಟಿದ್ರು. ಅಷ್ಟು ದುಡ್ಡಲ್ಲಿ 125cc ಗಾಡಿ ಸಿಗ್ತಾ ಇದೆ. 10 ವರ್ಷ ಆದ್ಮೇಲೆ ಇದಕ್ಕೊಂದು 3 ಲಕ್ಷ ಆಗುತ್ತಾ? 2026 ಫಿಸ್ಕಲ್ ಇಯರ್ ಏಪ್ರಿಲ್ ಇಂದ ಶುರು ಆಯ್ತು. ಫಸ್ಟ್ ಕ್ವಾರ್ಟರ್ ಆಗಿರುವಂತ ಸೇಲ್ ನಂಬರ್ ಆಲ್ಮೋಸ್ಟ್ 8.5 ಲಕ್ಷ ಗುರು. 100 ಇಂದ 125cc ಗಾಡಿಗಳಲ್ಲಿ ಎಕ್ಸ್ಟ್ರೀಮ್
ಎಕ್ಸ್ಟ್ರೀಮ್ 125 ಇದೆ, TVS ರೈಡರ್ 125 ಇದೆ, CB ಶೈನ್ 125 ಇದೆ. ಪಲ್ಸರ್ ಅಲ್ಲಿ ಒಂದು 125cc ಇದೆ ಅಲ್ವಾ, ಮರ್ತೇ ಹೋಗ್ಬಿಟ್ಟಿದೆ. ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದೆಯಲ್ಲ. ಹೋಂಡಾದವರು ಇವತ್ತು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ತಾ ಇರೋದು ಎರಡೇ ಗಾಡಿಗಳಿಂದ, ಒಂದು ಶೈನ್, ಇನ್ನೊಂದು ಆಕ್ಟಿವಾ. ಈ ತರ ಇರ್ಬೇಕಾದ್ರೆ ಅವರು ಯೋಚನೆ ಮಾಡಿದ್ರು ಏನಕ್ಕೆ ನಾವು ಯಂಗ್ಸ್ಟರ್ ಗಳನ್ನು ಕೂಡ 125cc ಸೆಗ್ಮೆಂಟ್ ಎಳ್ಕೊಂಡ್ ಬರಬಾರದು ಅಂತ. ಆದ್ರೆ ಆಲ್ರೆಡಿ 125cc ನಲ್ಲಿ ಅವ್ರಿಗೆ ಲಾಭ ಆಗ್ತಿದೆ. ಇದ್ರಲ್ಲಿ ಬರೋದೆಲ್ಲ ಆಡೆಡ್ ಬೋನಸ್ ಇದ್ದಂಗೆ. ಸುಮಾರು ಜನ ಯೂಟ್ಯೂಬರ್ಸ್ ಗಾಡಿ ರಿವ್ಯೂ ಮಾಡ್ಬೇಕಾದ್ರೆ ಅಥವಾ ಇದನ್ನ ವಿಡಿಯೋದಲ್ಲಿ ತೋರಿಸಬೇಕಾದ್ರೆ ಭಾರತದಲ್ಲಿ 125cc ಅಲ್ಲಿ ಫಸ್ಟ್ ಟೈಮ್ ಒಂದು USD ಫೋರ್ಕ್ಸ್ ಬಂದಿದೆ, ಇನ್ವರ್ಟೆಡ್ ಸಸ್ಪೆನ್ಷನ್ ಬಂದಿದೆ ಅಂತ ಹೇಳಿದ್ರು. ನೀವೆಲ್ಲ KTM ಡ್ಯೂಕ್ 125 ನ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಇನ್ನ ಇದ್ರ ಎಫಿಷಿಯನ್ಸಿ ಬಗ್ಗೆ ಮಾತಾಡೋದಾದ್ರೆ 55 ಕಿಲೋಮೀಟರ್ ಗ್ಯಾರಂಟಿ. ಆಲ್ಮೋಸ್ಟ್ ಎಲ್ಲಾ ಕಡೆ ಫೈಬರ್ ಪಾರ್ಟ್ ಗಳೇ ಇರೋದು. ಇದು ನೋಡಿ ಫೈಬರ್ ಇದೆ. ಇದ್ರಲ್ಲಿರೋದು 12 ಲೀಟರ್ ಫ್ಯೂಲ್ ಟ್ಯಾಂಕ್. ಮಿನಿಮಮ್ 50 ಕೊಡುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ 600 ಕಿಲೋಮೀಟರ್ ಹೋಗ್ಬೋದು. ವೆಯ್ಟ್ ಏನ್ ಜಾಸ್ತಿ ಇಲ್ಲ ಗುರು, ಆಲ್ಮೋಸ್ಟ್ 125-126 kg ಇರ್ಬೇಕಷ್ಟೇ ಈ ಗಾಡಿ. ಇದ್ರ ವೆಯ್ಟ್ ಎಷ್ಟು ಕಮ್ಮಿ ಇದೆ ಅಂದ್ರೆ ಒಂದ್ ಕೈನಲ್ಲಿ ಆಟ ಆಡಿಸ್ಬಿಡ್ಬೋದು. ಈ ಆಂಗಲ್ ಇಂದ ನೋಡಿದ್ರೆ ಗಾಡಿ ಯಮಹ MT-03 ತರ ಇದೆ. ಪ್ರೈಸ್ ಒಂಚೂರು ಜಾಸ್ತಿ ಅಂತ ಅನ್ಸುತ್ತೆ, ಯಾಕಂದ್ರೆ 125cc ಗಾಡಿಗೆ ಹತ್ತತ್ರ 1.5 ಲಕ್ಷ ಕೊಡಬೇಕು ಅನ್ನೋದು ಸುಮಾರು ಜನಕ್ಕೆ ಅಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ. ನಾನು ಏನಕ್ಕೆ ಗುರು ಇಷ್ಟು ದುಡ್ಡು ಕೊಟ್ಟು ಗಾಡಿನ ತಗೊಳ್ಳಿ ಅಂತ ಹೇಳ್ತಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಇಲ್ವಲ್ಲ. ನಾರ್ಮಲ್ 100 ಇಂದ 125cc ಗಾಡಿಗಳಲ್ಲಿ ನಿಮಗೆ ಒಂದು 500-600 ರೂಪಾಯಿ ಬಂದ್ರೆ, ಹೋಂಡಾ ಗಾಡಿಗಳಲ್ಲಿ 1000 ರೂಪಾಯಿ ತನಕ ಬರ್ಬೋದು. ಈ ತರ ಗಾಡಿಗಳನ್ನ ತಗೊಳ್ಳುವಂತ ಸುಮಾರು ಜನಕ್ಕೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆತರ ಇರಬೇಕಾದ್ರೆ 400 ರೂಪಾಯಿನ ಉಳಿಸೋದು ಕೂಡ ಒಂದು ದೊಡ್ಡ ಮಾತು ಗುರು. ಮುಂದ್ಗಡೆ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಡಿದ್ದಾರೆ, ಹಿಂದೆ ಮೋನೋ ಶಾಕ್ ಸಸ್ಪೆನ್ಷನ್ ಕೊಡಿದ್ದಾರೆ. ಇದನ್ನ 7 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು. ಗಾಡಿನ ಓಡಿಸಬೇಕಾದ್ರೆ ಶೈನ್ ಅಷ್ಟೆಲ್ಲ ನಿಮ್ಗೆ ಕಂಫರ್ಟ್ ಫೀಲ್ ಆಗೋದಿಲ್ಲ. 35-40 ವರ್ಷದ ಮೇಲೆ ಇರೋರು ಫ್ಯಾಮಿಲಿಗೋಸ್ಕರ ಒಂದು ಗಾಡಿ ತಗೋಬೇಕು ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಈ ಗಾಡಿನಲ್ಲಿ ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, ಅದ್ರಲ್ಲೇನ್ ಮೋಸ ಇಲ್ಲ. ಫ್ರಂಟ್ ಅಲ್ಲಿ 80 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ಹಿಂದ್ಗಡೆ 110 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ಟೈರ್ ಇನ್ನೊಂದ್ 2 ಸೈಜ್ ದಪ್ಪ ಕೊಟ್ಟಿದ್ರೆ 200cc ಅದು, ಬಟ್ ಮೈಲೇಜ್ ಕಮ್ಮಿ ಆಗ್ಬಿಡುತ್ತಲ್ವಾ. ಚಿಕ್ಕ ಗಾಡಿಗಳು ಎಷ್ಟು ನಿಂಬಲ್ ಆಗಿರುತ್ತೆ ಅಂದ್ರೆ ಫಿಲ್ಟ್ರು ಆಗಲ್ಲ. ಯಾವ ಸಂದಿಲಾದ್ರೂ ನುಗ್ಗಾಡ್ಸ್ಕೊಂಡು ಹೋಗ್ಬೋದು, ಎಲ್ಲೋ ಬೋರ್ಡ್ ಅವ್ರ ಸಂದಿಗೆ ಮಾತ್ರ ಕೈ ಹಾಕ್ಬಾರ್ದು. ಆಕ್ಚುಲಿ ಬ್ರೇಕಿಂಗ್ ಚೆನ್ನಾಗಿದೆ, ಬಟ್ ತುಂಬಾ ಸುಪೀರಿಯರ್ ಆಗೇನಿಲ್ಲ. ಹಿಂದ್ಗಡೆ ಇದರಲ್ಲಿ ABS ಇಲ್ಲ, ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ. ಫ್ರಂಟ್ ಅಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಇರೋದು. ಇಲ್ಲಿ ಪೆಟಲ್ ಡಿಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಯೂಶಲಿ ಹೋಂಡಾದವರು ಅವ್ರ ಗಾಡಿನಲ್ಲಿ ನಿಸಿನ್ ಬ್ರೇಕ್ ನ ಯೂಸ್ ಮಾಡ್ತಾರೆ, ಇದರಲ್ಲಿ ಎಂಡ್ಯೂರೆನ್ಸ್ ಯೂಸ್ ಮಾಡಿದ್ದಾರೆ. ಸಿಂಗಲ್ ಚಾನಲ್ ABS ತುಂಬಾನೇ ಇಂಟ್ರೂಷನ್ ಇದೆ ಗುರು, ಫೀಲ್ ಆಗುತ್ತೆ ಅದು ಓಡಿಸ್ಬೇಕಾದ್ರೆ. ಏನ್ ಇಲ್ಲಿ ರಜಾನಾ? ಇನ್ನು ಹಬ್ಬ ಇರೋದು ಮಂಗಳವಾರ ಅಲ್ವೇನಾ? ನೀನೇ ಹಾಕಬಿಟ್ಟ ಸ್ಕೂಲ್ ಅವ್ರು ಕೊಟ್ರ? ಗಾಡಿನಲ್ಲಿ 5 ಗೇರ್ ಇದೆ. ಒಂದ್ ನಿಮಿಷ ಚೆಕ್ ಮಾಡ್ಕೊಂಡ್ಬಿಡ್ತೀನಿ, ಲಾಸ್ಟ್ ವಿಡಿಯೋ ತಪ್ಪ ಹೇಳ್ಬಿಟ್ಟಿದೆ. 1 2 3 4 5 ಸೀಟ್ ಹೈಟ್ 800 mm ಇದೆ. ಆರಾಮಾಗಿ ಫ್ಲಾಟ್ ಫುಟ್ ಮಾಡಬಹುದು. ಟ್ರಾಫಿಕ್ ಅಲ್ಲಿ ಡೈಲಿ ಓಡಾಡಕ್ಕೆ ಯಾವ್ದಾವ್ದೋ ಗಾಡಿಗಳನ್ನ ತಗೊಳ್ಳೋ ಬದಲು ಆರಾಮಾಗಿ ಈ ತರ 125cc ಗಾಡಿಗಳನ್ನ ತಗೋಬಹುದು. ಆ ಕಡೆ ಮೈಲೇಜ್ ಇರುತ್ತೆ, ಕಂಫರ್ಟ್ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ ಲೈಫ್ ಅಲ್ಲಿ ಏನಾದ್ರೂ ಆಗಿರ್ಲಿ, ಕೊನೆಯದಾಗಿ ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ KTM ಗಾಡಿಗಳು ನನ್ನ ಕೈಯಲ್ಲಿ ಕೂರೋ ತರ ಇನ್ಯಾವ ಗಾಡಿನೂ ಕೂರಲ್ಲ ಗುರು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಹಿಂದೆ ದೊಡ್ಡ ಸ್ಪ್ರಾಕೆಟ್ ಇದೆ, ಕ್ಲಚ್ ಕೂಡ ಕಟ್ ಮಾಡಿದೀವಿ. ಇದನ್ನೆಲ್ಲ ನಾವ್ ಏನಕ್ಕೆ ಮಾಡಿದೀವಿ ಅಂತ ಆಲ್ರೆಡಿ ಸುಮಾರು ಜನಕ್ಕೆ ಐಡಿಯಾ ಬಂದಿರುತ್ತೆ. ಯಾರಿಗೆ ಐಡಿಯಾ ಬಂದಿಲ್ಲ ಅವರೆಲ್ಲ ವೆಯ್ಟ್ ಮಾಡಿ, ಇನ್ ಸ್ವಲ್ಪ ದಿವಸಕ್ಕೆ ಬಿಲ್ಡ್ ನ ರಿವೀಲ್ ಮಾಡ್ತೀವಿ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡು.